ಆ್ಯಕ್ಚುಲಿ 0% ಲವ್ ಸ್ಟೋರಿ ಸಿನಿಮಾ ಬಂದ್ಬಿಟ್ಟು ನಮಗೆಲ್ಲ ಆಡಿಷನಲ್ಲಿ ಸಿಕ್ಕಂಥ ಸಿನಿಮಾ ಅದು. ನವಮಿ ಬಂದ್ಬಿಟ್ಟು ನಾವೆಲ್ಲ ಟೀಮಾಗಿ ಸೇರಿ ಮಾಡಿದಂಥ ಸಿನಿಮಾ. ಈಗ ಯಾರು ಬಂದ್ಬಿಟ್ಟು ಲೈಕ್ ಚಾನ್ಸ್ ಕೊಟ್ಟಿರೋ ಅಂಥ ಸಿನಿಮಾ ಅಲ್ಲ, ನಾವೇ ಚಾನ್ಸ್ಗಳನ್ನ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಇದು. ಇದರಿಂದ ಎಲ್ಲ ಹೊಸಬ್ರು ಇವಾಗ ತುಂಬ ಜನ ಹೊಸಬ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇವಾಗ ನಮ್ಮ ಅಣ್ಣನ ಪಾತ್ರ ಒಬ್ಬರು ಮಾಡಿದ್ದಾರೆ, ಸಂದೀಪ್ ಅಂದ್ಬಿಟ್ಟು ಅವರಾಗಿರ್ಬೋದು. ಮತ್ತು ಇನ್ನೂ ಹೆಚ್ಚು ಹೊಸ ಸಿಂಗರ್ಗಳನ್ನ ಆಡಿಸಿದ್ದೀನಿ ನಾನು. ಮತ್ತು ಆ್ಯಕ್ಟಿಂಗ್ ಆಸೆ ಇರೋವಂಥ ಬಟ್ ಅವ್ರಿಗೆಲ್ಲೂ ಲೈಕ್ ತುಂಬ ಚಾನ್ಸ್ ಕೇಳ್ತಿದ್ರು, ಎಲ್ಲೂ ಸಿಗ್ತಿರಲ್ಲ ಅಂಥವ್ರನ್ನೆಲ್ಲ ಆ್ಯಕ್ಟ್ ಮಾಡಿಸಿದ್ದೀವಿ. ಮತ್ತು ಕಥೆ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಯಾರ್ಯಾರಿಗೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಬರುತ್ತೋ ಅವ್ರಿಗೆಲ್ಲ ಚಾನ್ಸ್ ಕೊಟ್ಟಿರೋವಂಥ ಸಿನಿಮಾ ಬಂದ್ಬಿಟ್ಟು ನವಮಿ. ಇದು ಚಾನ್ಸ್ ಕ್ರಿಯೇಟ್ ಮಾಡಿರೋವಂಥ ಸಿನಿಮಾ. ಸರ್ 0%ಅಲ್ಲಿ ನಿಮಗೆ ಒಬ್ಬ ಆ್ಯಂಟಿ ಹೀರೋ ಕಾಣಿಸ್ತಾನೆ, ಅಲ್ಲಿ ಲೈಕ್ ಹೀರೋ ಪ್ಲಸ್ ವಿಲನ್ ಇಬ್ಬರು ಕಾಣಿಸ್ತಾನೆ. ಬಟ್ ನವಮಿಲಿ ಬಂದ್ಬಿಟ್ಟು ನಿಮಗೆ ಒಬ್ಬ ಪಕ್ಕದ ಮನೆ ಹುಡುಗ ಅನಿಸ್ಬೇಕು, ಆ ಥರ ಕ್ಯಾರೆಕ್ಟ್ರು ನಿಮಗೆ ಕಾಣಿಸುತ್ತೆ ಹೀರೋಲ್ಲಿ. ಸೊ ನಿಮಗೆ ಹತ್ತಿರ ಆಗೋವಂಥ ಕ್ಯಾರೆಕ್ಟ್ರ್. ಇವಾಗ ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮಂಗೆ ಒಬ್ಬ ಮಗ ಯಾವ ಥರ ಇರ್ತಾನೆ, ತಲೆಹರಟೆ. ಅಂದರೆ ಚಿಕ್ಕ ಮಕ್ಳುಗಳಿಗೆ ತಲೆಹರಟೆತನ ಮತ್ತು ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಮ್ಮಿ ಇರುತ್ತೆ. ಕಾಮಿಡಿ ಮತ್ತು ಎಲ್ಲ ವಿಷಯಗಳಲ್ಲೂ ಕಾಮಿಡಿನ ಹುಡುಕ್ತಾ ಇರ್ತಾರೆ. ಆ ಥರ ಒಂದು ಕ್ಯಾರೆಕ್ಟ್ರನ್ನ ನವಮಿಲಿ ನಾನು ಮಾಡಿರೋವಂಥ ಕ್ಯಾರೆಕ್ಟರ್. ಸರ್ ಇಲ್ಲ, ನನ್ನ ಕ್ಯಾರೆಕ್ಟ್ರಿಗೂ ನವಮಿಗೂ ಏನೂ ಹೊಂದಾಣಿಕೆ ಇಲ್ಲ. ನವಮಿ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ನವಮಿ ಅನ್ನೋದೇ ಒಂದು ಲೈಕ್ ಒಂದು ಕಥೆ, ನವಮಿ ಮೇಲೆ ಒಂದು ನಡೆಯುವಂಥ ಕಥೆ. ಆ ಕಥೆಯಲ್ಲಿ ನಾವೆಲ್ಲ ಹೇಗೆ ಸಿಲ್ಕೋತೀವಿ, ಅಲ್ಲಿಂದ ಹೇಗೆ ನಾವು ಬಿಡಿಸ್ಕೊ ಬರ್ತೀವ ಇಲ್ವಾ ಅನ್ನೋದೇ ಈ ಒಂದು ನವಮಿ ಕಥೆ. ನಾನು ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಕ್ರಿಟಿಕಲ್ ಕೀರ್ತನೆಗಳು ಸರ್. ಅದು ಬಂದ್ಬಿಟ್ಟು ನಿಮಗೆ ಒಂದು IPL ಸಿಗಾಕೊಂಡ್ರೆ ಯಾವ ಥರ ಕ್ರಿಟಿಕಲ್ ಆಗ್ತಾರೆ ಜನ, ಅವ್ರು ಕ್ರಿಟಿಕಲ್ ಕಂಡೀಷನಲ್ಲಿ ಹೇಗೆ ಸಿಗಾಕೋತಾರೆ ಅನ್ನೋದು. ಈ ಸೆಕೆಂಡ್ ಸಿನಿಮಾ 0%ಅಲ್ಲಿ ನಿಮ್ಗೆ ಏನಂದರೆ ಫ್ಯಾಮಿಲಿ ವ್ಯಾಲ್ಯೂಸು, ಗಂಡ ಹೆಂಡತಿ ಜಗಳ ಆದರೆ ಅವ್ರಿಗೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಅದೆರಡು ಸಾಮಾಜಿಕ ಕಳಕಳಿ ಇರೋವಂಥ ಸಿನಿಮಾ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಒಂದು ಕಮರ್ಷಿಯಲ್ ಆಯಾಮ ಇದು. ಲೈಕ್ ಇಲ್ಲೇನೋ ನಾನು ಮೆಸೇಜ್ ಹೇಳೋಕೆ ಹೊರಡ್ತಿಲ್ಲ ಸರ್. ಜನಕ್ಕೆ ಮನೋರಂಜನೆ ಕೊಡಬೇಕು. ಇಲ್ಲಿ ಕೇಳ್ಕೊಂಡು ಕೂತ್ಕೊಳ್ಳೋ ಅಷ್ಟು ಜನಕ್ಕೆ ಇವತ್ತು ಟೈಮ್ ಇಲ್ಲ ಅನ್ನೋದು ನಾವು ಅರ್ಥಕೊಂಡಿದ್ದೀವಿ. ಅವಾಗ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಅಪ್ಪ ನಾನು ಕೊಡೋ ಕಾಸಿಗೆ ಎಂಟರ್ಟೈನ್ಮೆಂಟ್ ಕೊಡು, ನಾನು ನೋಡ್ತೀನಿ, ಮನೆಗೆ ಹೋಗ್ತೀನಿ ಇಷ್ಟೇ. ಅದನ್ನು ಕೊಡೋಕ್ಕೆ ಈ ಸಿನಿಮಾದಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ನಾನು.